ಹಾಯ್ ಡಿಯರ್ ಫ್ರೆಂಡ್ಸ್, ಹೆಲ್ತ್ ಆ್ಯಂಡ್ ವೆಲ್ತ್ ಕ್ರಿಯೇಷನ್ಸ್ಗೆ ಸ್ವಾಗತ. ನನ್ನ ಹೆಸರು ಪುಷ್ಪಾವತಿ ಅಂತ. ಪ್ರತಿನಿತ್ಯ ನಾನು ಹೆಲ್ತ್ ಬಗ್ಗೆ ಒಂದು ಪ್ರಾಡಕ್ಟ್ ಬಗ್ಗೆ ನಾನು ಇನ್ಫಾರ್ಮೇಷನ್ನ ಕೊಡ್ತಾ ಬಂದಿದ್ದೀನಿ. ಜೊತೆಗೆ ನೆನ್ನೆನೂ ಕೂಡ ಒಂದು ಹೆಲ್ತ್ ಬಗ್ಗೆ, ಅಂದರೆ ನಮ್ಮ ದೇಹಕ್ಕೆ ನೀರು ಎಷ್ಟು ಅವಶ್ಯಕತೆ ಇದೆ ಅನ್ನೋದನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಮಗೆ ಹೆಲ್ತ್ಗೆ, ಆರೋಗ್ಯಕ್ಕೆ ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಬಗ್ಗೆ ಇವತ್ತು ನಾನು ಮಾತಾಡೋಕ್ಕೆ ಬಂದಿದ್ದೀನಿ. ಜೊತೆಗೆ ಇದರಲ್ಲಿ ಅಡುಗೆ ಮಾಡೋದಕ್ಕೆ ಬಹುಮುಖ್ಯವಾಗಿ ಬೇಕು. ಇದು ಪ್ರತಿಯೊಂದಕ್ಕೂ ಇದನ್ನು ಬಳಸ್ತಾರೆ. ಅದೇ ಒಂದು ಅಡುಗೆ ಎಣ್ಣೆ. ಸೊ ಅಡುಗೆ ಎಣ್ಣೆ ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ವಸ್ತು. ಜೊತೆಗೆ ಏನಪ್ಪ ಅಂದರೆ, ತುಂಬ ಆರೋಗ್ಯವಾಗಿ ಇರಬೇಕು ಅಂದರೆ ನಾವು ಒಂದು ಒಳ್ಳೆ ಅಡುಗೆ ಎಣ್ಣೆಯನ್ನು ನಾವು ಬಳಸಬೇಕಾಗುತ್ತೆ. ಆ ಅಡುಗೆ ಎಣ್ಣೆ ಮೂಲ ನೋಡೋಣ. ಎಲ್ಲಿಂದ ಅಡುಗೆ ಎಣ್ಣೆ ಉತ್ಪತ್ತಿ ಆಯಿತು ಅಂದರೆ ಸುಮಾರು ವರ್ಷಗಳ ಹಿಂದೆ ಆದಿಮಾನವನ ಕಾಲದಲ್ಲಿ ಮನುಷ್ಯನಿಗೆ ಅದನ್ನು ಆಹಾರವನ್ನು ಬೇಯಿಸಿ ತಿನ್ನಬೇಕು ಅನ್ನೋದು ಗೊತ್ತಿರಲಿಲ್ಲ. ಅಂಥ ಕಾಲದಲ್ಲಿ ಕಲ್ಲನ್ನು ಘರ್ಷಣೆ ಮಾಡಿ, ಕಲ್ಲಿಗೆ ಉಜ್ಜಿ ಬೆಂಕಿಯನ್ನು ತಯಾರು ಮಾಡೋದನ್ನ ಕಂಡುಹಿಡ್ಕೊಂಡ. ಅದರ ಜೊತೆಗೆ ಪ್ರಾಣಿಗಳನ್ನು ಕೊಂದು ಹಸಿಯಾಗಿ ಬೇಯಿಸಿ ಅದನ್ನು ತಿನ್ನೋಕ್ಕೆ ಶುರು ಮಾಡ್ಕೊತಾನೆ. ಆ ಪ್ರಾಣಿಗಳನ್ನು ಕೊಂದು ಬೆಂಕಿನಲ್ಲಿ ಅದನ್ನು ನೇತಾಕಿ ಸುಡಬೇಕಾದ್ರೆ ಅದರಲ್ಲಿ ಒಂದು ತೈಲ ರೂಪದ ಅನಿಲ ಜಿನುಗ್ತಾ ಇರೋದನ್ನ ನೋಡ್ತಾನೆ. ಸೊ ಇದರಲ್ಲಿ ಏನೋ ಒಂದು ತೈಲ ರೂಪದ ಅನಿಲ ಇದೆ ಅನ್ನೋದನ್ನ, ಒಂದು ಆಯಿಲ್ನ ಅಲ್ಲಿ ಕಂಡುಹಿಡ್ಕೋತಾನೆ. ಜೊತೆಗೆ ಏನಪ್ಪ ಅಂದರೆ, ಚೀನಾ ಮತ್ತು ಜಪಾನ್ ಎರಡು ತದನಂತರ ಎಣ್ಣೆ, ಸೋಯಾಬೀನ್ಸ್ ಅಥವಾ ತರಕಾರಿಗಳಲ್ಲಿ ಎಣ್ಣೆನ ತಯಾರು ಮಾಡೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಇದರಲ್ಲಿ ಪ್ರಾಣಿಗಳಲ್ಲೂ ಕೂಡ ಎಣ್ಣೆ ಅಂಶ ಇದೆ, ಫ್ಯಾಟ್ ಅಂಶ ಇದೆ, ಜಿಡ್ಡಿನ ಅಂಶ ಇದೆ ಅಂತ ತಿಳ್ಕೊಂಡು ಅಲ್ಲಿಂದ ಅಡುಗೆ ಎಣ್ಣೆನ ಶುರು ಮಾಡ್ತಾರೆ ಫ್ರೆಂಡ್ಸ್. ಅಡುಗೆ ಎಣ್ಣೆ ತದನಂತರ ಕಾಳುಗಳಲ್ಲಿ, ನಟ್ಸ್ಗಳಲ್ಲಿ ಅಥವಾ ಪ್ರಾಣಿಗಳಲ್ಲಿ, ಫಿಶಲ್ಲಿ, ಕೋಕೋನಟ್ ಅಲ್ಲಿ, ಪ್ರತಿಯೊಂದರಲ್ಲೂ ಮೀಟಲ್ಲಿ, ಬಟರಲ್ಲಿ, ಎಲ್ಲದರಲ್ಲೂ ಕೂಡ ಆಯಿಲ್ ಅನ್ನೋದು ಗೊತ್ತಾಯಿದ್ದು. ಸೊ ಆಯಿಲನ್ನು ತಯಾರು ಮಾಡೋಕ್ಕೆ ಸಾಕಷ್ಟು ಬ್ರ್ಯಾಂಡ್ಗಳು ಇವತ್ತು ಬ್ರ್ಯಾಂಡ್ಗಳು ಉಟ್ಕೊಂಡಿದ್ದಾವೆ ಫ್ರೆಂಡ್ಸ್. ಆದರೆ ಇವಾಗಿನ ಸಿಚುಯೇಷನಲ್ಲಿ ಎಷ್ಟು ಆಯಿಲ್ ಬ್ರ್ಯಾಂಡ್ಗಳು ಉತ್ಪತ್ತಿ ಆಗಿದಾವೋ ಅಷ್ಟೇ ಮನುಷ್ಯನಿಗೆ ಕಾಯಿಲೆ ಕೂಡ ಜಾಸ್ತಿ ಆಗ್ತಿದೆ ಫ್ರೆಂಡ್ಸ್. ಈಗ ನಿಮಗೆ ಗೊತ್ತಿರೋಂಗೆ ಎಷ್ಟು 20-25 ವರ್ಷ, 30 ವರ್ಷದ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಹೆಲ್ತ್ ಪ್ರಾಬ್ಲಮ್ ಆಗ್ತಾ ಇದೆ. ಅರ್ಧ ವಯಸ್ಸಿಗೆ, ಚಿಕ್ಕ ವಯಸ್ಸಿಗೆ ಮಂಡಿ ನೋವು, ಏರ್ ಫಾಲ್, ಸುಸ್ತು, ಸಂಕಟ ಮತ್ತು ಬೊಜ್ಜು ಜಾಸ್ತಿ ಆಗ್ತಾ ಇದೆ ಫ್ರೆಂಡ್ಸ್. 1995ರಲ್ಲಿ ನೋಡಬೇಕಾದ್ರೆ ಬರೀ 8% ಅಷ್ಟೇ ಬೊಜ್ಜು ಇರ್ತಕ್ಕಂಥ ವ್ಯಕ್ತಿಗಳು ಇದ್ದರು. 2025ಕ್ಕೆ ಬಂದರೆ ಇವಾಗ 24%. ಅದು ನಮ್ಮ ವಿಜ್ಞಾನಿಗಳ ಪ್ರಕಾರ ನಮ್ಮ ಇಂಡಿಯಾ ದೇಶದಲ್ಲೇ 24% ಬೊಜ್ಜು ಅಥವಾ ಫ್ಯಾಟನ್ನು ಹೊಂದಿರ್ತಕ್ಕಂಥ ವ್ಯಕ್ತಿಗಳು ಇದ್ದಾರೆ. ಸೊ ಅದರಿಂದ ಇದೆಲ್ಲ ಯಾವುದರಿಂದ ಬರ್ತಾ ಇದೆ? ಎಸ್ಪೆಷಲಿ ಹೆಣ್ಮಕ್ಳಿಗೆ. ನಿಮಗೆ ಗೊತ್ತಿರ್ಬೋದು, ಹಿಂದಿನ ಕಾಲದಲ್ಲಿ ಮಕ್ಕಳು 18 ವರ್ಷ ಅಬೋ 20 ವರ್ಷದ ಮೇಲೆ, 18 ವರ್ಷದ ಮೇಲೆ ಮೆಚೂರ್ಡ್ ಆಗ್ತಿರ್ತಕ್ಕಂಥವ್ರು ಇವತ್ತು 12 ವರ್ಷ, 10 ವರ್ಷ, 12 ವರ್ಷಕ್ಕೆ ಮೆಚೂರ್ಡ್ ಆಗ್ತಿದ್ದಾರೆ. ಯಾಕೆ ಇಂಥ ಒಂದು ಸಿಚುವೇಶನ್ ನಮಗೆ ಬಂದಿದೆ ಅಂದರೆ, ನಾವು ಯೂಸ್ ಮಾಡ್ತಕ್ಕಂಥ ಪ್ರಾಡಕ್ಟ್ ಅಥವಾ ನಾವು ಯೂಸ್ ಮಾಡ್ತಕ್ಕಂಥ ಕೆಮಿಕಲ್ಸ್ ಪ್ರಾಡಕ್ಟ್ಸ್ ಆ ಥರ ಇದೆ. ಸಾಕಷ್ಟು ಆಯಿಲ್ ಕಂಪ್ನಿಗಳು ಉಟ್ಕೊಂಡಿದೆ. ಪ್ರತಿಯೊಂದರಲ್ಲೂ ಕೂಡ ಎಲ್ಲ ಪ್ರಾಡಕ್ಟ್ಸ್ಗಳು, ಎಲ್ಲ ಆಯಿಲ್ ಕೊಡಲು ಕೂಡ ಒಂದು ಕೆಮಿಕಲ್ ಮಿಕ್ಸ್ ಆಗಿರ್ತಕ್ಕಂಥ ಆಯಿಲ್ನ ನಾವಿವತ್ತು ಯೂಸ್ ಮಾಡ್ತಾ ಇದ್ದೀವಿ. ಹಂಗಾಗಿ ಈ ಥರ ಆರೋಗ್ಯ ಸಮಸ್ಯೆಗಳು ಉತ್ಪತ್ತಿ ಆಗ್ತಾ ಇದೆ ಫ್ರೆಂಡ್ಸ್. ಆದರೆ ಈ ಒಂದು ತುಂಬ ಜನ ಈಗ ಆಲ್ರೆಡಿ ಗೊತ್ತಾಗಿದೆ, ಈ ಒಂದು ನಾವು ಯೂಸ್ ಮಾಡ್ತಕ್ಕಂಥ ಪ್ರಾಡಕ್ಟ್ನಲ್ಲಿ, ಯೂಸ್ ಮಾಡ್ತಕ್ಕಂಥ ವಸ್ತುಗಳಲ್ಲಿ ಕೆಮಿಕಲ್ಸ್ ಇದೆ, ಅದರಿಂದ ನಾವು ಮುಕ್ತರಾಗಬೇಕು ಅಂತ ಈಗ ಸ್ವತಃ ಅವರೇ ಹೋಗಿ ಕೊಕೊನಟ್, ಕೊಬ್ಬರಿ ಎಲ್ಲ ಹಾಕಿಸಿ ಅಡುಗೆ ಎಣ್ಣೆನ ಯೂಸ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಎಲ್ಲರೂ ಇಲ್ಲ, ಸ್ವಲ್ಪ ಮಟ್ಟಿಗೆ ಜನ ಮಾತ್ರ ಯೂಸ್ ಮಾಡ್ತಾ ಇದ್ದಾರೆ. ಆರೋಗ್ಯ ಬೇಕು ಅನ್ನೋದನ್ನ ಹುಡುಕ್ತಾ ಇದ್ದಾರೆ ಫ್ರೆಂಡ್ಸ್ ಇವತ್ತು. ಸೊ ಅಂಥವ್ರಿಗೆ ನಾನು ಒಂದು ಒಳ್ಳೆ ಆಯಿಲ್ನ ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನಮ್ಮ ಒಂದು ಆಯಿಲ್ನ ನಾನು ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಇದೇ ಬಂದು ರೈಸ್ ಬರ್ನ್ ಆಯಿಲ್. ಅಂದರೆ ಅಕ್ಕಿಯ ಒಂದು ಮೇಲ್ಗಡೆ ಲೇಯರ್ ಇರುತ್ತಲ್ಲ, ಆ ಲೇಯರಿಂದ ಎಕ್ಸ್ಟ್ರಾಕ್ಟ್ ಆಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಇದು ಅಕ್ಕಿನಿಂದ ಹೆಂಗಪ್ಪ ತಯಾರಿಸ್ತಾರೆ ಅಂದರೆ, ಒಂದು ಅಕ್ಕಿನಲ್ಲಿ 3 ಲೇಯರ್ ಇರುತ್ತೆ ಫ್ರೆಂಡ್ಸ್. ಆ 3 ಲೇಯರಲ್ಲಿ ಮಧ್ಯದ ಲೇಯರ್ ಬರುತ್ತಲ್ಲ, ಅಕ್ಕಿ ತೌಡು ಅಂತ ಏನು ಹೇಳ್ತೀವಿ, ಹೊಟ್ಟು ಅಂತ ಏನು ಹೇಳ್ತೀವೋ, ಆ ಒಂದು ಪಾಟಿಂದ ಈ ಒಂದು ಅಡುಗೆ ಎಣ್ಣೆನ ತಯಾರಿಸಲಾಗಿದೆ ಫ್ರೆಂಡ್ಸ್. ಇದು ಏನಪ್ಪ ಕೆಲಸ ಮಾಡುತ್ತೆ ಅಂದರೆ,
ಫ್ಯಾಟ್ನ ಅಂಶವನ್ನು ಕಮ್ಮಿ ಮಾಡುತ್ತೆ. ಹಾರ್ಟಲ್ಲಿ ಏನಾದ್ರು ಫ್ಯಾಟ್ನ ಅಂಶ ಇದ್ದರೆ, ಕೊಲೆಸ್ಟ್ರಾಲ್ ಇದ್ದರೆ ಕಮ್ಮಿ ಮಾಡುತ್ತೆ. ಇದರಲ್ಲಿ ಯಾವುದೇ ರೀತಿಯ ವಾಸನೆ ಬರೋದಿಲ್ಲ. ಇದು ಗೋಲ್ಡ್ ಕಲರ್ ಇರುತ್ತೆ, ಯಾವುದೇ ರೀತಿಯ ಸ್ಮೆಲ್ ಬರೋದಿಲ್ಲ. ಆಹಾರದಲ್ಲಿ ರುಚಿ ಮತ್ತು ಪರಿಮಳ ಎರಡನ್ನೂ ಕೊಡುತ್ತೆ ಫ್ರೆಂಡ್ಸ್. ಜೊತೆಗೆ 15% ಕಡಿಮೆ ತೈಲವನ್ನು ಹೀರಿಕೊಳ್ಳುತ್ತೆ. ಸೊ ಜೊತೆಗೆ ಬೇರೆ ಎಣ್ಣೆ 4 ಲೀಟ್ರು ಬಳಸೋ ಜಾಗದಲ್ಲಿ ನಮ್ಮ ಎಣ್ಣೆ 2 ಲೀಟ್ರ್ ಅಷ್ಟೇ ಬಳಸ್ಬೋದು ಫ್ರೆಂಡ್ಸ್. ಜೊತೆಗೆ ಇದರಲ್ಲಿ ಜಿಡ್ಡು ಕೂಡ ಇರಲ್ಲ ಫ್ರೆಂಡ್ಸ್. ಇವತ್ತು ಒಂದು ಹೊರಗಡೆ ಎಣ್ಣೆನೂ ನಮ್ಮ ಎಣ್ಣೆನೂ ಕೈಗೆ ಹಾಕಿ ನೋಡಿದಾಗ ತಣ್ಣೀರಲ್ಲಿ ತೊಳೆದ್ರೆ ಏನಾಗುತ್ತೆ, ಹೊರಗಡೆ ಎಣ್ಣೆ ಜಿಡ್ ಇರುತ್ತೆ, ಅದು ಅಷ್ಟು ಬೇಗ ಹೋಗಲ್ಲ. ಆದರೆ ನಮ್ಮ ಆಯಿಲು ನೀವು ತೊಳೆದ್ರೂ ಕೂಡ ಬೇಗ ರಿಲೀಫನ್ನು ಕೊಡುತ್ತೆ. ಜೊತೆಗೆ ಇದರಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಇರುತ್ತೆ ಫ್ರೆಂಡ್ಸ್, ಜೊತೆಗೆ ಇದರಲ್ಲಿ 1500 PPM ಒಂದಿದೆ. ISO ಒಂದು ಸರ್ಟಿಫಿಕೇಟ್ ISO 900 ಪ್ರಮಾಣಕೃತ ಪತ್ರವನ್ನು ಕೂಡ ಇದು ಪಡೆದಿದೆ ನಮ್ಮ ಒಂದು ಆಯಿಲು. ಆದರೆ ಒಂದು ಫ್ಯಾಮಿಲಿನಲ್ಲಿ 4 ಜನ ಸದಸ್ಯರಿದ್ದಾರೆ ಅಂತ ಅಂದರೆ 1600 ml ಅಷ್ಟು ಮಾತ್ರ ಅಡುಗೆ ಎಣ್ಣೆನ ಬಳಸಬೇಕಾಗುತ್ತೆ ಫ್ರೆಂಡ್ಸ್. ಅಂದರೆ ಪ್ರತಿ ಮನುಷ್ಯ ದಿನಕ್ಕೆ 2 ಸ್ಪೂನ್ ಅಷ್ಟೇ ಅಡುಗೆ ಎಣ್ಣೆನ ಬಳಸಬೇಕಾಗತ್ತೆ. ನೀವೇನಾದರೂ ತುಪ್ಪ ಬಳಸ್ತೀವಿ ಅಂದರೆ ತುಪ್ಪನೂ ಕೂಡ 2 ಸ್ಪೂನ್ ಅಷ್ಟೇ. ನೀವಿಲ್ಲಾಂದರೆ ಮೇಡಮ್ ಎರಡೂ ತುಪ್ಪನೂ ಬಳಸ್ಬೋದಾ, ಅಡುಗೆ ಎಣ್ಣೆನೂ ಬಳಸ್ಬೋದಾ? ಇಲ್ಲ ಫ್ರೆಂಡ್ಸ್, ಪ್ರತಿನಿತ್ಯ ಇಲ್ಲ ಅಡುಗೆ ಎಣ್ಣೆ 2 ಸ್ಪೂನ್, ಇಲ್ಲಾಂದರೆ ತುಪ್ಪ 2 ಸ್ಪೂನ್ ಮಾತ್ರ ಬೆಳೆಸ್ಬೇಕಾಗುತ್ತೆ. ಆದರೆ ಆವಾಗ ಮಾತ್ರ ನಾವು ಹೆಲ್ತನ್ನ ಕಾಪಾಡ್ಕೊಳ್ಳೋಕ್ಕಾಗೋದು ಫ್ರೆಂಡ್ಸ್. ತುಂಬ ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟ್ಸು, ಜೊತೆಗೆ ಹೆಲ್ತಿ ಇರೋ ಪ್ರಾಡಕ್ಟ್ಸು, ಜೊತೆಗೆ 100% ಗ್ಯಾರಂಟಿ ಇರ್ತಕ್ಕಂಥ ಪ್ರಾಡಕ್ಟ್ಸು. ಯಾರೆಲ್ಲ ಇವತ್ತು ನಾನು ಆರೋಗ್ಯವಾಗಿ ಇರಬೇಕು, ನನಗೆ ಆರೋಗ್ಯ ಕಾಪಾಡ್ಕೋಬೇಕು ಅನ್ನೋರೆಲ್ಲ ಕೂಡ ಈ ಒಂದು ಪ್ರಾಡಕ್ಟನ್ನು ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರಿಗೆಲ್ಲ ಬೇಕು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಇವತ್ತು ಒಂದು ಯೋಚನೆ ಮಾಡಿ, ನಮ್ಮ ಫ್ಯಾಮಿಲಿಗೆ ಅಥವಾ ನಮ್ಮ ಮುಂದಿನ ಫ್ಯೂಚರ್ಸ್ಗೆ ಹಿಂದೆ 100 ಕಾಲ ಬದುಕ್ತಿದ್ದವರು ಇವತ್ತು 50 ವರ್ಷನೂ ಬದುಕ್ತಾ ಇಲ್ಲ ಫ್ರೆಂಡ್ಸ್. ಆದರೆ ಇವತ್ತು ನಾವೊಂದು ಮೈಂಡ್ ಸೆಟ್ ಮಾಡಿ ಒಂದು ಆರೋಗ್ಯವಾಗಿರ್ತಕ್ಕಂಥ ಪ್ರಾಡಕ್ಟನ್ನು ಬಳಸಿದ್ರೆ ಹಿಂದೆ ನಮ್ಮ ಬರುವ ಫ್ಯೂಚರ್ಸ್ ಪೀಳಿಗೆಗಳು ಅಂದರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕೂಡ ನಮ್ಮನ್ನೇ ಫಾಲೋ ಮಾಡ್ತಾರೆ. ನಾವು ಇವತ್ತೇನು ಅವ್ರಿಗೆ ಆರೋಗ್ಯವಾಗಿರ್ತಕ್ಕಂಥ ವಸ್ತುಗಳನ್ನು ಕೊಡ್ತೀವೋ ಅದನ್ನೇ ಅವರು ಕಂಟಿನ್ಯೂ ಮಾಡ್ತಾರೆ. ಮುಂದೆ ಒಂದೊಂದು ದಿನ ನೆನ್ಕೊತಾರೆ, ನಮ್ಮ ಮುಂದಿನ ಪೀಳಿಗೆಯವರು ಇಂಥ ಒಂದು ಒಳ್ಳೆ ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ರು, ನಮಗೂ ಕೂಡ ಅದನ್ನು ಬಿಟ್ಟೋಗಿದ್ದಾರೆ ಅನ್ನೋದು ಖುಷಿ ಅವ್ರಿಗಿರುತ್ತೆ. ಮುಂದೆ ಮಕ್ಕಳುಗಳಿಗೆ ಒಂದು ಒಳ್ಳೆ ಫ್ಯೂಚರ್ನ ಕೊಡುವಂಥ, ಜೊತೆಗೆ ಮಕ್ಕಳು ಮೆಮೊರಿಯನ್ನು ಇಂಪ್ರೂವ್ ಮಾಡುವಂಥ ಕೆಪಾಸಿಟಿ ನಮ್ಮ ಒಂದು ಪ್ರಾಡಕ್ಟ್ ಇದೆ ಫ್ರೆಂಡ್ಸ್. ತುಂಬ ಖುಷಿ ಆಗ್ತಿದೆ ಇಂಥ ಒಂದು ಪ್ರಾಡಕ್ಟ್ ನಮಗೆ ಸಿಕ್ಕಿರೋದು, ಅದನ್ನು ನಿಮಗೆ ಹಂಚ್ಕೊಳ್ಳೋಕೆ ಅವಕಾಶ ಸಿಕ್ಕಿರೋದು ನನಗಿನ್ನ ಖುಷಿ ಆಗ್ತಿದೆ ಫ್ರೆಂಡ್ಸ್. ನನ್ನ ಹೆಸರು ಪುಷ್ಪಾವತಿ ಅಂತ ಆಗಲೇ ಹೇಳ್ದಂಗೆ. ಸೊ ನಾನು ಕೊಡ್ತಾ ಇರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈವ್ ಕೊಡಿ. ಜೊತೆಗೆ ಹೆಲ್ತ್ ಪ್ರಾಡಕ್ಟ್ಸ್ ಏನೆಲ್ಲ ಲಭ್ಯವಿದೆ ಅನ್ನೋದನ್ನ ನಾನು ಪ್ರತಿದಿನ ಒಂದೊಂದು ಪ್ರಾಡಕ್ಟ್ಸ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.